ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ ಇಲ್ಲಿ ಏನು ನನ್ನ ಮಾವ ಅನ್ಬೇಡ ಮಗನೇ. ಏನ್ಲ ಹೇಳ್ತಿದ್ದೆ? ಅಮರ ಮಧುರ ಪ್ರೇಮ. ಏನ್ಲ ಹಂಗಂದ್ರೆ? ಅಯ್ಯ ನೀವ್ಯಾಕೆ ಅಪಾರ್ಥ ಮಾಡ್ಕತ್ತೀರಿ? ಏನೋ ದೋಸೆ ಇಟ್ಟು ರುಬ್ತಾ ಇದ್ರು ಹಾಡ್ಕೊಂಡು ಸಹಾಯ ಮಾಡ್ತಾ ಇದ್ದೆ ಮಾವ. ಮತ್ತೆ ಮಾವ ಅನ್ಬೇಡ ಕತ್ತೆ. ಬಾರ್ಲ ಶಾಂತಿ. ಮನೇಲಿ ಗ್ರೈಂಡರ್ ಇದ್ರು ಈ ಕಳ್ಳನ ಜೊತೆ ಸೇರ್ಕೊಂಡು ಒಳಕಲ್ನೆಲ್ಲ ರುಬ್ತಾ ಇದ್ಯಾ? ಮನೇಲಿ ಕರೆಂಟ್ ಇಲ್ಲ ಚಿಕ್ಕಪ್ಪ. ಶಟ್ ಅಪ್. ಮನೇಲಿ ಕರೆಂಟ್ ಇರಲ್ಲ ಅಂದ್ರೆ ಹೊರಗಿರ್ಲಿಲ್ವಾ? ದುಡ್ಡು ಕೊಟ್ಟು ಹೊರಗೆ ರುಬ್ಬಿಸ್ಕೊಂಡ್ಬರ್ಬೇಕಾಗಿತ್ತು. ಅದು ಬಿಟ್ಟು ಈ ಪೋಲಿ ನನ್ನ ಮಗನಾಗ ಸೇರ್ಸ್ಕೊಂಡೆ. ರುಬ್ಬ ಕೊಡೋ ದುಡ್ಡು ಉಳಿದ್ರೆ ಬೇರೆ ಖರ್ಚಾಗುತ್ತೆ, ಬಾ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಬೋಸೆ ಹೇಳಿದ್ದು ಚಿಕ್ಕಪ್ಪ. ನಮ್ಮ ಹುಡುಗಿ ಜೊತೆ ಸೇರ್ಕೊಂಡು ರುಬ್ಬ ಮಟ್ಟಕ್ಕೆ ಏನೋ ಈ ಬಾಕ್ಸರ್ ಕೃಷ್ಣನ್ಗೆ ಚಮಕ್ ಕೊಡಂಗ್ ಆಗ್ಬಿಟ್ಟ. ಇವತ್ತು ನಿಮ್ ತಮ್ಮಯ್ಯ ಅಂತೀನಿ, ಅವ್ರನ್ನ ಹೊಡಿಬೇಡಿ ಚಿಕ್ಕಪ್ಪ. ಓ, ಇಲ್ಲಿ ಸ್ವಿಚ್ ಹಾಕಿದ್ರೆ ಅಲ್ಲಿ ಲೈಟ್ ಉರಿಯುತ್ತಾ? ಸಮಥಿಂಗ್ ಇಸ್ ರಾಂಗ್ ಮಗನೇ. ಇವತ್ತು ನಿನ್ ಕತೆ ಮುಗಿಸ್ತೀನಿ. ಇವತ್ತಿನ ಕತೆ ಫಿನಿಶ್ ಮಾಡ್ಬಿಡ್ತೀನಿ. ಫಿನಿಶ್ ಮಾಡ್ಬಿಡಿ. ಆದ್ರೆ ನಾನು ನಿಮ್ಮ ಅಣ್ಣನ ಮಗಳನ್ನ ಯಾರಿಗೋಸ್ಕರ, ಯಾರು ಉದ್ದಾರಕ್ಕೋಸ್ಕರ ಲವ್ ಮಾಡಿದೆ ಅಂತ ಹೇಳ್ತೀನಿ. ಅದನ್ನ ಕೇಳ್ಬಿಟ್ಟು ಒಂದೇ ಸಲ ಸಾಯಿಸ್ಬಿಡಿ. ನಿನ್ನ ಕೊನೆ ಆಸೆ. ಓಕೆ ಓಕೆ, ಹೇಳು ಹೇಳು ಹೇಳು. ಸರಿ ಕೂತ್ಕೊಳ್ಳಿ, ಹೇಳ್ತೀನಿ. ಏಯ್, ನನ್ನ ಮುಂದೆ ನಾನು ಬರೋದು ಕೊಡ್ದೆ ಮೇಲೆ ಕೂತ್ಕೊತಾ ಇದೆಯಾ? ಕೆಳಗೆ ಕೂತ್ಕೋ, ಕೆಳಗೆ ಕೂತ್ಕೋ. ನಾನು ಕೆಳಗ. ಶಟ್ ಅಪ್. ಅಯ್ಯೋ, ಸರಿ ಸರಿ ಸರಿ, ನೀವು ಕೂತ್ಕೊಳ್ಳಿ. ಗುರುವೆ, ರಕ್ಷಕ, ನಿಮಗೆ ಗೊತ್ತಿರೋ ಹಾಗೆ ನಮ್ಮಪ್ಪ 4 ಮನೆಯಿಂದ 50 ಲಕ್ಷ ರೂಪಾಯಿ ಬ್ಯಾಂಕ್ ನಲ್ಲಿ ಇಟ್ಟಿದ್ದಾನೆ. ಶಿವನೇ, ತಾನು ಅನುಭವಿಸ್ತಿಲ್ಲ, ನನಗೂ ಅನುಭವಿಸಕ್ ಬಿಡ್ತಿಲ್ಲ. ಅದಕ್ಕೆ ನಾನು ನಿಮ್ಮ ಅಣ್ಣನ ಮಗಳನ್ನ ಲವ್ ಮಾಡಿದ್ದು. ಲೇ, ನಿಮ್ಮ ಅಪ್ಪನ ಹಣಕ್ಕೂ ನೀನು ಹೊಡಿತಾರ ಡೌಗೂ ಎಲ್ಲ ಸಂಬಂಧ? ಇದು ಕೌನ್ ಬನೇಗ ಕರೋಡ್ಪತಿ ಪ್ರಶ್ನೆ. ನಾನ್ ನಿಮ್ ಮನೆ ಅಳಿ ಆದ್ರೆ ಅವನ ಗಂಟೆಲ್ಲ ನಿಮ್ ಪಾಲಾಗುತ್ತೆ. ನಮ್ಮಪ್ಪ ನಿಮ್ಮ ಗುಲಾಮ ಆಗ್ತಾನೆ. ನೀವು ಮಾಮೂಲಿ ವ್ಯಕ್ತಿ ಅಲ್ಲ ಮಾವ, 5 ಕೋಟಿ ಕನ್ನಡಿಗರ ಏಕೈಕ ನಾಯಕ. ಅನುಮಾನವೇ ಇಲ್ಲ. ಸರಿ, ಇಷ್ಟೆಲ್ಲ ನನ್ನ ಬಗ್ಗೆ ವಿಷಯಗಳನ್ನ ಯಾಕೆ ತಿಳ್ಕೊಂಡೆ? ನ್ಯೂಸ್ ಪೇಪರ್ ಓದಿ ದಿನ ಎಲ್ಲಾ ಪತ್ರಿಕೆಗಳಲ್ಲೂ ನಿಮ್ದೇ ಸುದ್ದಿ ಮಾವ. ನಿಜ ನಿಜ. ಆ ಕೊನೆಯಲ್ಲೊಂದೇನೋ ಮಾತಾಡ್ದಿಲ್ಲ, ಏನ್ ಹೇಳ್ದೇಳು? ಅದಾ 5 ಕೋಟಿ ಕನ್ನಡಿಗರ ಏಕೈಕ ನಾಯಕ ನೀವೇ ಎಂದೆ. ಎಸ್, ಕರೆಕ್ಟ್. ನೋಡು, ಈ ಒಂದು ಮಾತುಗೋಸ್ಕರ ನಿನ್ನನ್ನು ಕ್ಷಮಿಸಿದ್ದೀನಿ. ಥ್ಯಾಂಕ್ ಯು ಮಾವ. ಮತ್ತೆ ಹಗ್ಗ ಹಾಕಲ್ಲ ತಾನೆ? ಹಗ್ಗನೂ ಹಾಕಲ್ಲ, ನೇಣು ಹಾಕಲ್ಲ. ಟೋಟಲ್ ಆಗಿ ನಿನ್ನ ಗೆಟಪ್ ನ ಚೇಂಜ್ ಮಾಡಿ ನಮ್ಮ ಶಾಂತಿಗೆ ನಿನ್ನನ್ನು ಕೊಟ್ಟು, ಶಾಂತಿನ ನಿನಗೆ ಕೊಟ್ಟು ಹಳೆಯನ್ನಾಗಿ ಮಾಡ್ಕೋತೀನಿ. ನಾನೊಂದು ಗುಡ್ ನ್ಯೂಸ್ ಹೇಳಬೇಕು, ಸ್ವಲ್ಪ ಕಿವಿ ಕೊಡಿ ಅಂದ್ರೆ. ಏನ್ ಮಾಡ್ತಾನೆ ಕೇಳಿಸ್ಕೊತೀನಿ. ಅದೇನು ಅಂತ ಹೇಳಿ ಅಂದ್ರೆ, ಈ ಕೆಲಸ ಮಾಡಕ್ಕೆ ಮನೇಲಿ ತುಂಬಾ ಜನ ಇದ್ದಾರೆ. ಟುಡೇ ಇಸ್ ಸಂಡೇ, ಸಂಡೇ ಇಸ್ ಮೈ ಡೇ. ಬಾಗಲ್ ಬೇರೆ ಹಾಕಿಲ್ಲ ರೀ. ನೋ ಪ್ರಾಬ್ಲಮ್, ನನ್ನ ಪರ್ಮಿಷನ್ ಇಲ್ಲದೆ ಒಂದು ಪಿಳ್ಳೆನೂ ಒಳಗೆ ಬರ ಹಾಗಿಲ್ಲ. ಕಮ್ ಆನ್ ಬಿಡ್ರಿ. ಏನ್ ಚತುರ್ದಿಕ್ಕುಗಳೇ, ಏನ್ ವಿಷಯ? ಕೇಬಲ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಬರ್ತಾ ಇದೆ. ಟಿವಿ ಹಾಕಿ ಚಿಕ್ಕಮ್ಮ. ಟಿವಿನಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ, ಹಾಕ್ತೀನಿ. ಯಾಕೆ ಚಿಕ್ಕಮ್ಮ ಟಿವಿ ಆಫ್ ಮಾಡ್ಬಿಟ್ಟೆ? ಅದು ನಿಮ್ ಚಿಕ್ಕಪ್ಪಂಗೆ ತುಂಬಾ ತಲೆನೋವಂತೆ. ನೀವೆಲ್ಲರೂ ಹಾಲ್ ನಲ್ಲಿ ಹೋಗಿ ಕೂತ್ಕೊಂಡು ಟಿವಿ ನೋಡಿ. ಹಾಲಲ್ಲಿ ಬ್ಲಾಕ್ ಅಂಡ್ ವೈಟ್ ಟಿವಿ ಇದೆ ಚಿಕ್ಕಮ್ಮ. ನಾವು ಕಲರ್ ಟಿವಿಲೇ ಪಿಕ್ಚರ್ ನೋಡ್ಬೇಕು. ಇವತ್ತು ಬೇಡ, ನಾಳೆ ನೋಡಿವ್ರಂತೆ. ಗಲಾಟೆ ಮಾಡಬಾರ್ದು. ನಿಮ್ ಚಿಕ್ಕಮ್ಮ ಹೇಳ್ದ ಕೇಳ್ಬೇಕು ಅಲ್ವಾ? ನಡೀರಿ ನಡೀರಿ, ಹೋಗಿ ಹೋಗಿ ಹೋಗಿ. ಅಕ್ಕ ಅಕ್ಕ, ಹೋಯ್ತು ಹೋಯ್ತು ಹೊರಟೋಯ್ತು. ನನ್ ತೂಕ ಎಕ್ಕೊಂಡು ಹೋಯ್ತು. ನಾನೇನ್ ಅನ್ಕೊಂಡಿದ್ರೆ ಅದೇ ಆಗ್ತಾ ಇದೆ. ಅವ್ರ ದೌಲತ್ತಿನ ನಿಂಗೆ ಹೆಕ್ಕಡ ಅಕ್ಕ. ಕನಕ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಏನಾಯ್ತೆ ನಿನ್ಗೆ? ಏನಾಯ್ತಾ? ನನ್ನ ಮಕ್ಕಳು ಅವ್ಳ ರೂಮ್ಗೆ ಟಿವಿ ನೋಡಕ್ ಹೋದ್ರೆ ಹೊಡೆದು ಹೊರಗ್ ನೋಕಿ ಬಾಗಿಲು ಹಾಕೊಂಡೋಳಂತ ದೌಲತ್ ರಾಣಿ. ಚಿಕ್ಕಮ್ಮ ಹೊಡೆದ್ರಾ? ಹೊಡಿಲಿಲ್ಲ ದೊಡ್ಡಮ್ಮ, ಹೊರಗ್ ಕಳ್ಸಿ ಬಾಗಿಲು ಹಾಕೊಂಡ್ರು. ಹೊಡೆದ್ರೇನು ಹೊರಗ್ ನೂಕಿದ್ರೇನು? ಇವತ್ತು ರೂಮಿಂದ ಹೊರಗ್ ತಳಿದಾಳೆ, ನಾಳೆ ಹೊಡೆದೇ ಹೊಡಿತಾಳೆ. ಸುಮ್ನೆ ಹೊಡಿತೀಯಲ್ಲಮ್ಮ. ಏನೇ ಇದು? ಅಂಥವಳಲ್ಲ ಅವಳು. ಇವತ್ತು ಭಾನುವಾರ, ಗಂಡ ಹೆಂಡತಿ ಇಬ್ರು ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅದೇ ಸಮಯದಲ್ಲಿ ಇವ್ರು ಹೋಗಿದ್ದಾರೆ. ಅಂತ ಸಂದರ್ಭದಲ್ಲಿ ಸಹಜವಾಗಿ ನೀನ್ ಏನ್ ಮಾಡ್ತಿದ್ಯೋ ಅದನ್ನೇ ಅವಳು ಮಾಡಿದಾಳೆ ಅಷ್ಟೇ. ಓಹೋ,
ಅಮ್ಮ ಹಾ ಅಂದ್ರೆ ನೀನು ನಿನ್ ಗಂಡ ಅವ್ರು ಮಾಡಿದೆಲ್ಲ ಸರಿ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ರ ಅಂತ ಅರ್ಥ. ಡಾಕ್ಟರ್ ಕೃಷ್ಣಪ್ಪನಿಗೆ, ಪಕ್ಷದ ನಾಯಕನಿಗೆ, ನಿಯತ್ತಿನ ನಾಯಿಗೆ. ಏ ಕೃಷ್ಣ, ಏನೋ ಇದೆಲ್ಲ? ಅಣ್ಣ, ಇವತ್ತು 2 ವಿಶೇಷವಾದ ಸಮಾರಂಭ. ನಂಬರ್ 1, ನಾನು ಮಾನವ ಪಕ್ಷ ಕಟ್ಟಿ ಬೆಳೆಸಿ ಇವತ್ತು 5 ವರ್ಷ ಆಯ್ತು, ಅದರ ಸಮಾರಂಭ ಮುಗಿಸ್ಬಿಟ್ಟೆ. ನಂಬರ್ 2, ನೀವಿಬ್ರು ಮದುವೆ ಆಗಿ ಈ ಯುಗಾದಿಗೆ 20 ವರ್ಷ ಆಯ್ತು. ಅದಕ್ಕೆ ಇದಲ್ಲ. ಜೋರ ವಿಜಯ. ಶಾರದಾ, ನಮ್ಮ ಮದುವೆ ಆಗಿ 20 ವರ್ಷ ಆಯ್ತಾ? ಹೌದು, ವರ್ಷಗಳು ಉರುಳಿದ್ದೇ ಗೊತ್ತಾಗ್ಲಿಲ್ಲ. ನಿಮ್ಮ ಮಾತು ನಿಜ ಕಣಕ್ಕೆ. ಸಮರಸವೇ ಜೀವನ ಅಂತ ತಿಳ್ಕೊಂಡು ಸಂತೋಷದಿಂದ ಬಾಳ್ತಾರೋ ನಾವು ನಮ್ಮ ವಯಸ್ಸನ್ನ, ಕಡಿಮೆ ಆಗ್ತಿರೋ ಆಯಸ್ಸನ್ನ ಎರಡನ್ನೂ ಮರ್ತು ಬಿಟ್ಟಿದ್ದೀವಿ. ಚಿಕ್ಕ ಮಾವ ಅಂಡ್ ಅತ್ತೆ, ಮಗ ಬನ್ನಿ ಮಗ ಬನ್ನಿ. ಆಹಾ, ವಾಟ್ ಅ ವಂಡರ್ಫುಲ್ ಪೇರ್, ಮೇಡ್ ಫಾರ್ ಈಚ್ ಅದರ್. ಹತ್ತು ಬನ್ನಿ ಹತ್ತು ಬನ್ನಿ. ಔಟ್ ಅಲ್ಲ, ಒಂದು ಫೋಟೋ ಔಟ್. ತಗೊಂಡ ಯುಗಾದಿ ಹಬ್ಬದ ಬಟ್ಟೆಗಳು ನನಗಿಲ್ವಾ? ಆ ತಂದಿದ್ದೀನಿ ದೊಡ್ಡವ್ರೆ. ಅಕ್ಕ, ಈ ಸೀರೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಚಿಕ್ಕಮ್ಮ. ಕನಕಕ್ಕ, ನಿಮ್ಗೆ ರೇಷ್ಮೆ ಸೀರೆ ತಂದಿದ್ದೀನಿ, ಚೆನ್ನಾಗಿದ್ಯಾ ಅಂತ ನೋಡಿ. ನಾನು ಅವತ್ತೇ ಹೇಳಿಲ್ವಾ, ರೇಷ್ಮೆ ಸೀರೆ ಉಟ್ಕೊಂಡ್ರೆ ನನಗೊಂಥರ ಕಡ್ತಾ ಬರುತ್ತೆ ಅಂತ. ಪೂರ್ವ, ಬಾಯ್ಲಿ ನಿಂಗ್ ಪ್ಯಾಂಟ್ ಶರ್ಟ್. ಚಿಕ್ಕಮ್ಮ, ಈಗ ನಮ್ ಪುಟಾಣಿಗೆ ರೆಡ್ ಡ್ರೆಸ್ ಚೆನ್ನಾಗಿದ್ಯಾ? ಬಾಯ್ಲಿ ಪುಟ, ನಿನಗೂ ಪ್ಯಾಂಟ್ ಶರ್ಟ್ ಹೇಗಿದೆ ಅಂತ ಹಾಕೊಂಡು ತೋರಿಸ್ಬೇಕು. ಆಯ್ತು ಪುಟಿ, ಇದ್ ನಿನ್ಗೆ ಚೆನ್ನಾಗಿದ್ಯಾ? ಅಯ್ಯಯ್ಯಯ್ಯ, ಬಿಸಾಕ್ರೋ ಬಿಸಾಕ್ರೋ ಬಿಸಾಕ್ರಿ, ಬಿಸಾಕೆ ಬಿಸಾಕೆ. ನಾಚಿಕೆ ನಾಯಿಗಳ. ನೆನ್ನೆ ನೋಡಿದ್ರೆ ಡಬ್ಬಾ ಟಿವಿ ನೋಡಕ್ ಹೋಗ್ಬಿಟ್ಟು ಉಗಿಸ್ಕೊಂಡು ಒಡಿಸ್ಕೊಂಡು ನೂಕಿಸ್ಕೊಂಡು ಹೊರಗೆ ಬಂದಿದ್ರೆ, ಇವತ್ತು ನೋಡಿದ್ರೆ ಬಣ್ಣ ಬಟ್ಟೆ ತೋರಿಸಿಕೊಳ್ಳೆ ಪುಸ್ತಕದೊಳಗೆ ಮುಸುಕೊಂಡು ನೋಡ್ತಾ ಇದ್ದೀರಾ. ನಿಮ್ಮ ಅಪ್ಪನಿಗಿರೋ ಮಾನ, ಮರ್ಯಾದೆ, ರೋಷ, ದ್ವೇಷ ಒಂಚೂರು ಬೇಡಬೇಡ್ರೆ ಬೇಡಬೇಡ್ರೆ. ನಡಿರೋ ನಡಿರೆ, ನಡಿ ಹುಳ್ಳಿ ನಡಿ, ಕಡಗ್ಲಿ ಕೈಗೆ ಕೈ ಮಾಡ್ತೀಯ, ಕೈ ನಡಿ ನಡಿಯ. ಅಕ್ಕ, ಕನಕಕ್ಕ ನನ್ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ನೀನ್ ಮಾಡಿರೋ ತಪ್ಪಿಗೆ. ನಾನಾ? ಹೌದಮ್ಮ, ಟಿವಿ ನೋಡಕ್ ಬಂದ ಮಕ್ಕಳ ಆಸೆನ ಅರ್ಥ ಮಾಡ್ಕೊಳ್ದೆ ಆಚೆ ಕಳಿಸ್ಬಿಟ್ಟೆ ನೋಡು, ಅದಕ್ಕೆ ಅವಳು ನಿನ್ ಮೇಲೆ ಕೋಪ ಮಾಡ್ಕೊಂಡಿರೋದು. ಹೌದು ಕಣ ಕೃಷ್ಣ, ಮನೆ ಐಶ್ವರ್ಯ ಸಿನಿಮಾ ಕರ್ಕೊಂಡೋಗಿಲ್ಲ ಅಂತ ಹೇಳಿ ಕಿರಿಕ್ ಮಾಡಿದ್ಲು. ಹೋಗ್ಲಿ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಇವತ್ತು ಟಿವಿ ವಿಷಯ ರಂಪ ಮಾಡ್ತಿದ್ದಾಳೆ. ಇದನ್ನೆಲ್ಲ ನೋಡಿದ್ರೆ ಸೋನೆ ಮಳೆಯಲ್ಲಿ ಹೊಳೆ ಬರೋ ಹಾಗೆ ಚಿಕ್ಕ ವಿಷಯನೆಲ್ಲ ದೊಡ್ಡದು ಮಾಡಿ ನಮ್ಮನ್ನು ದೂರ ಮಾಡ್ತಿದ್ದಾಳೆ ಅನ್ಸುತ್ತೆ ಕಣೋ. ದಯವಿಟ್ಟು ಅವಳು ಸಮಾಧಾನ ಹೇಳೋ. ಸಮಾಧಾನ? ನೋ ಸಮಾಧಾನ ಅಣ್ಣ. ಈ ಮನೆ ಜಸ್ಟ್ ಲೈಕ್ ಇಂಡಿಯಾ. ಪಾಕಿಸ್ತಾನಕ್ಕೆ ಕಾಶ್ಮೀರ ಬಿಟ್ಕೊಡೋದು ಒಂದೇ, ನಾವು ಅಣ್ಣ ತಮ್ಮದಿರು ಬೇರೆ ಬೇರೆ ಆಗೋದು ಒಂದೇ. ಅಣ್ಣ, ಆ ಮನೆ ಮುರಿಕೆ ಕೈಕೇನ ಇವತ್ತು ಏನ್ ಮಾಡ್ತೇನೆ ನೋಡ್ತಾರೆ. ಹಿಡ್ಕೊ, ಕೊಡಮ್ಮ ಇಲ್ಲಿ. ಎದ್ದಾಳೆ ಮೇಲೆ. ಯಾಕೋ ಎದ್ದಾಳೆ. ಏನು? ಎತ್ಕಳೆ ಆ ಡಬ್ಬನ. ಡಬ್ಬ ಅಲ್ಲ ಅದು, ನಮ್ಮ ಅಪ್ಪನ ಮನೆ ಟ್ರಂಕು. ಬದ್ನೆಕಾಯಿ, ಅದನ್ನೇ ಎತ್ಕೊ ಅಂತ ಹೇಳಿದ್ದು. ಯಾಕೆ ಎತ್ಕೋಬೇಕು? ಎದ್ದಾಳೆ ಮೇಲೆ. ಕೆಳಗಡೆ ಬೇಡ, ತಲೆ ಮೇಲೆ ಇಟ್ಕೋ. ನಿಮ್ಮಪ್ಪ ಯಾರು? ನಿಮ್ಮ ಮಾವ. ಮ್ಯಾವ ಅನ್ನೋ ಈ ಒಂದು ಪದಾನೇ ನಮ್ಮ ಮದುವೆಯಲ್ಲಿ ನಿಮ್ಮ ಅಪ್ಪ ನಮಗೆ ಕೊಟ್ಟಿದ್ದು. ಅದು ಬಿಟ್ರೆ ನಿನ್ನ ಸಾಮಾನು ತುಂಬ್ಕೊಳಕ್ಕೆ ಡಬ್ಬ ಕೊಟ್ಟ, ಆದ್ರೆ ನನಗೇನು ಕೊಟ್ಟ? ನಾನು ಕೊಟ್ಟ. ಕೊಟ್ಟ? ಯಾಕೆ ಕೊಟ್ಟ? ನಿನ್ ಜನ್ಮ ಸಾರ್ಥ ಮಾಡ್ಕೊಳಕ್ಕೆ. ಇಲ್ಲ ಇಲ್ಲ, ಈ ಮನೇನ ಹೋಳು ಮಾಡಿ ಹಾಳು ಮಾಡೋದು ಕೊಟ್ಟ ನಿನ್ನ. ಏನಂದೆ? ನೀನ್ ಈ ಮನೇಲಿ ಇರ್ಕೂಡ್ದು, ಈ ಮನೇಲಿ ಇರೋದಕ್ಕೆ ನೀನ್ ಲಾಯಕ್ಕಲ್ಲ. ಹೋಗೆ ಹೋಗಿ ನಿಂತ ಅವ್ರ ಮನೆಗೆ ಹೊರಟೋಗೆ. ಕಡೆ ಬಸ್ವ, ಓಡ್ ಬಂದವಳಲ್ಲ ಕಣೋ ನಾನು, ಇಲ್ಲಿಂದ ಹೊರಟೋಗು ಅನ್ನೋದಕ್ಕೆ. ಕೊನೆಯವರೆಗೂ ನಿನ್ನ ಜೊತೆ ಮುತ್ತೆ ಇದೆ ಜರ್ನಿ ಮಾಡ್ಬೇಕು ಅಂತ ಲೈಸೆನ್ಸ್ ಮಾಡಿಸ್ಕೊಂಡು ಎದೆ ಮೇಲೆ ಇಟ್ಕೊಂಡು ಬಂದಿದ್ದೆ. ನೋಡಲು ನೋಡು. ಹಂಗಿದ್ಮೇಲೆ ನನ್ನ ತಮ್ಮ ತಂದ್ರೆ ರೇಷ್ಮೆ ಸೀರೆನ ಯಾಕೆ ಕುಟ್ಕೊಳ್ಳೋದಿಲ್ಲ ನೀನು? ಈ ರೇಷ್ಮೆ ಸೀರೆ ಬೆಲೆ 5,000 ರೂಪಾಯಿ. ಈ ಸೀರೆಗಿರೋ ಬೆಲೆ ಇಡೀ ನಿನ್ ಫ್ಯಾಮಿಲಿಗೆ ಇಲ್ವಲ್ಲೇ. ಈ ಸೀರೆ ನೀನು ಉಟ್ಕೊಳ್ಳೋದಿಲ್ಲ ಅಂದ್ಮೇಲೆ ನೀನು ನನಗೆ ಬೇಡ. ಗೆಟ್ ಔಟ್. ಕೃಷ್ಣ, ಕೃಷ್ಣ, ಏನಾಯ್ತು? ಅದಕ್ಕೆ ಸುಮ್ಮನೆ ಇದ್ಬಿಡಿ, ಅಡ್ಡ ಬರಬೇಡಿ ನೀವು. ಶೋ, ಮೊದ್ಲು ನೀನ್ ಸುಮ್ನೆ ಇರು. ಅವಳನ್ನ ಕೇಳೋದಕ್ಕೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಅದಕ್ಕೆ ಏಯ್, ಸಾಕ್, ಸುಮ್ನೆ ಇರೋ ನೀನು. ಗಂಡನಾಗಿರೋ ನೀನೇ ಅವಳಿಗೆ ಬೆಲೆ ಕೊಡದೆ ಕೇವಲವಾಗಿ ನೋಡಿದ್ರೆ ಇನ್ ಯಾರು ತಾನೆ ಅವಳನ್ನ ಗೌರವಿಸ್ತಾರೆ ಹೇಳೋ? ಅದಕ್ಕೆ ನಾನು ಯಾವತ್ತಾದ್ರೂ ಇವಳಿಗೆ ಸೀರೆ ತಂದು ಕೊಟ್ಟಿದ್ದೀನ? ಇಲ್ಲ. ನೀನು ಅಣ್ಣ ತಂದು ಕೊಟ್ಟ ಸೀರೆ ತಾನೇ ಇವಳು ಉಟ್ಕೋತಾ ಇದ್ದು. ಹೌದು, ನಮ್ಮ ಅಕ್ಕ ನಮ್ಮ ಭಾವ ನನ್ನ ಗುಜರಿ ಸೀರೆ ತಂದ್ಕೊಟ್ರು ನಾನು ಉಟ್ಕೊಂತೀನಿ, ಎಕ್ಕಡದಲ್ಲಿ ಹೊಡೆದು ಓಡಿಸ್ಕೊತೀನಿ. ಯಾಕೆ ಗೊತ್ತಾ? ನಮ್ ಶಾರದಕ್ಕ
ನಾನು ನೋಡು ಹುಟ್ಟು ತಂಗಿ ತರ ನೋಡ್ಕೋತಾಳೆ. ನಮ್ ಧರ್ಮಣ್ಣ ಬಾವ ನನಗೆ ಸಾಕ್ಷಾತ್ ತಂದೆ ತರ. ಆದ್ರೆ ಇವಳಿದಳಲ್ಲ, ಇವಳು ಲಕ್ಷ್ಮತಿ ಮಗಳು ನನ್ನ ಮಕ್ಕಳು ಗುಲಾಮರ್ ತರ ನೋಡ್ಕೋತಾಳೆ. ಅವಳು ತಂದ್ಕೊಂಡಿದ್ದೀರನ ನಾನು ಉಟ್ಕೋಬೇಕಾ? ನನಗಿಂತ ಡಿಫರೆಂಟ್ ಆಗಿ ಪೊಲಿಟಿಕ್ಸ್ ಮಾಡ್ತಾ ಇದೀಯ ನೀನು. ಇದೆಲ್ಲ ಈ ಮನೆಯಲ್ಲಿ ನಡೆಯೋದಿಲ್ಲ. ನನ್ನ ತಮ್ಮ ನಾಗೇಶ ನಮ್ಮನ್ನೆಲ್ಲ ಸಾಕ್ತಾ ಇದ್ದಾನೆ. ನಮ್ಮ ಅಣ್ಣ ಈ ಮನೆ ಮಾನಿಟರ್ ಆಗಿದ್ದಾನೆ. ನಾನು ಅಖಂಡ ಕರ್ನಾಟಕವನ್ನ ಕಾಪಾಡೋದಕ್ಕೆ ಹೊರಟಿದ್ದೀನಿ. ಟೋಟಲಿ ನಾವೆಲ್ಲ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸ ಕೋಟೆ ಕಟ್ಕೊಂಡು ಬಾಳ್ತಾ ಇದೀವಿ. ಮಧ್ಯದಲ್ಲಿ ಬಂದ ನೀನು ಹೈಬ್ರಿಡ್ ಇಂಗ್ಲಿಷ್ ನೋಡ್ತಾ ಕೋಟೆ ಹೊಡೆಯೋ ಕುತಂತ್ರ ಹುಡುಗಡ್ವೆ. ಕೈಕೆ ಬಿ ಕೇರ್ಫುಲ್, ಬಿ ಕೇರ್ಫುಲ್. ಈ ಉಗಿಯೋದನ್ನ ನಂತರ ಇಟ್ಕೋಬೇಡ, ಇವತ್ತೇ ಕೊನೆ. ಅದಕ್ಕೆ ಇಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅವಳಿಗೆ ಹೇಳಿ ಹೇಳಿ ಮಾಡ್ಕೋತಾರೆ. ನೋಡ್ದ ಅಕ್ಕ, ನನ್ ಎದೆ ಸೀಳ್ಕೊಳ್ಳೋ ಅಂತ ಮಾತುಗಳು ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ ಅವನು. ಇವರೆಲ್ಲರೂ ಸೇರಿ ಕಟ್ಟಿದಾರಂತೆ ಪ್ರೀತಿ ವಿಶ್ವಾಸದ ಕೋಟೆನ. ನೀನಕ್ಕ, ನೀನು ಕಟ್ಟಿರೋದು ಈ ಕೋಟೆನ. ನೀನು ಒಬ್ಬಳು ಇಲ್ದೆ ಹೋಗಿದ್ದಿದ್ರೆ ಇವ್ರು ಎಲ್ಲಾರು ಆಮ ತಾಯೇ ಅಂತ ಭಿಕ್ಷೆ ಬಿಡ್ಬೇಕಾಯ್ತು, ಭಿಕ್ಷೆ. ಕನಕ, ನಿನ್ನ ಕೈ ಮುಗಿತೀನಿ, ಸುಮ್ಮನೆ ಇರೇ. ನೋಡು, ಬಲಗೈ ಮಾಡೋ ಉಪಕಾರ ಎಡಗೈ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ. ಹಾಗೆ ನಾವು ಮಾಡೋ ಉಪಕಾರನ ನಾವೇ ಹೇಳ್ಕೋಬಾರ್ದು ಕಣೆ. ಯುಗಾದಿ ಹಬ್ಬ ನಿನ್ನಿಂದ ಹಾಳಾಯ್ತು ಅನ್ನೋ ಕೆಟ್ಟ ಹೆಸರು ನೀನು ಹೊತ್ಕೋಬೇಡ. ನಡೆದಿದ್ದೆಲ್ಲ ಮರೆತು ಹಬ್ಬಕ್ಕೆ ಈ ಸೀರೆ ಉಟ್ಕೋ.